ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೆಯ ವಾರ, ಜನವರಿ 28, 2025 ಮಂಗಳವಾರ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ 31ರಿಂದ 35ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸುವಿನ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ, ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ: ದೇವರ ಮಕ್ಕಳಾಗುವ ಭಾಗ್ಯ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ನಮ್ಮೆಲ್ಲರಿಗೆ ದೇವರ ಮಕ್ಕಳಾಗುವ ಹಾಗೂ ಕ್ರಿಸ್ತನ ಒಡನಾಡಿಗಳಾಗುವ ಭಾಗ್ಯವನ್ನು ದಯಪಾಲಿಸುತ್ತಾರೆ. ಯಾರು ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯುತ್ತಾರೋ ಅವರೇ ನನ್ನ ತಂದೆ, ತಾಯಿ, ಬಂಧು ಬಳಗ ಎಂಬ ದಿವ್ಯ ಸುವಾರ್ತೆಯ ಮೂಲಕ ಯೇಸು ನಮ್ಮೆಲ್ಲರಿಗೆ ದೇವರ ಮಕ್ಕಳಾಗುವ ಹಾಗೂ ಕ್ರಿಸ್ತನ ಒಡನಾಡಿಗಳಾಗುವ ಭಾಗ್ಯವನ್ನು ದಯಪಾಲಿಸುತ್ತಾರೆ. ಇಗೋ ದೇವರ ದಾಸಿ, ನಿಮ್ಮ ವಚನದ ಪ್ರಕಾರವೇ ನನಗಾಗಲಿ ಎಂದು ದೇವರ ಚಿತ್ತಕ್ಕೆ ತಲೆಬಾಗಿ ಬೆತ್ಲೆಹೇಮಿನ ತನ್ನ ಉದರದ ಗೋದಲಿಯಿಂದ ಕಲ್ವಾರಿ ಗಿರಿಯವರೆಗೆ ದೇವರ ಚಿತ್ತವನ್ನು ಕಾಯ, ವಾಚ, ಮನಸ ಪರಿಪಾಲಿಸಿದ ಮಾತೆ ಮೇರಿ ನಾವೆಲ್ಲರೂ ದೇವರ ಕುಟುಂಬದ ಸದಸ್ಯತ್ವವನ್ನು ಪಡೆಯುವುದರ ಮಾರ್ಗವನ್ನು ತೋರಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ, ತಾಯಿ ಎನ್ನುತ್ತಾರೆ. ಹಾಗಾದರೆ ದೇವರ ಇಚ್ಛೆಯನ್ನು ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಗ್ರಹಿಸಬಹುದು, ಹೇಗೆ ಅರ್ಥಕೊಳ್ಳಬಹುದು? ಪ್ರಿಯರೇ, ದೇವರ ಇಚ್ಛೆಯನ್ನು ಅರಿಯಲು ಅಥವಾ ಗ್ರಹಿಸಲು ಹಲವಾರು ಮಾರ್ಗಗಳಿವೆ. ಮೊದಲನೇದಾಗಿ ಪವಿತ್ರಾತ್ಮರ ಮಾರ್ಗದರ್ಶನ. ಪ್ರಿಯರೇ, ಪವಿತ್ರಾತ್ಮರು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ನಮ್ಮ ಹೃದಯಗಳಲ್ಲಿ ದೇವರ ಇಚ್ಛೆಯನ್ನು ಬಹಿರಂಗಪಡಿಸುತ್ತಾರೆ. ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 14 ವಚನ 26ರಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆ ಹೇಳುತ್ತಾರೆ: ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಎಂಬುದಾಗಿ ನುಡಿಯುತ್ತಾರೆ. ಅದೇ ರೀತಿ ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಚನಗಳು 13ರಿಂದ 15ರವರೆಗೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ: ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನು ಬೋಧಿಸದೆ ತಾವು ಕೇಳಿದುದನ್ನು ಕುರಿತೇ ಮಾತನಾಡುವರು. ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸುವರು. ಅವರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸಿ ನನ್ನ ಮಹಿಮೆಯನ್ನು ಬೆಳಗಿಸುವರು. ಪಿತನಿಗೆ ಇರುವುದೆಲ್ಲವೂ ನನ್ನದೇ, ಆದ್ದರಿಂದಲೇ ಪವಿತ್ರಾತ್ಮ ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸುವರೆಂದು ನಾನು ಹೇಳಿದ್ದು ಎಂಬುದಾಗಿ ನುಡಿಯುತ್ತಾರೆ. ಅದೇ ರೀತಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 8 ವಚನಗಳು 26 ಮತ್ತು 27ರಲ್ಲಿ ಹೀಗೆ ನುಡಿಯುತ್ತಾರೆ: ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ ಎಂಬುದಾಗಿ ನುಡಿಯುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ ಎಂಬುದಾಗಿ ನಮಗೆ ನುಡಿಯುತ್ತಾರೆ. ಆತ್ಮೀಯರೇ, ಎರಡನೆಯದಾಗಿ ಪ್ರಾರ್ಥನೆ. ನಿರಂತರ ಪ್ರಾರ್ಥನೆಯು ದೇವರೊಂದಿಗೆ ನಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ಅವರ ಇಚ್ಛೆಯನ್ನು ತಿಳಿಯಲು ನಮಗೆ ಸಹಾಯ ಮಾಡುತ್ತದೆ. ಸಂತ ಯಾಕೋಬರು ತಮ್ಮ ಪತ್ರದಲ್ಲಿ ಅಧ್ಯಾಯ 1 ವಚನ 5ರಲ್ಲಿ ಹೀಗೆ ಹೇಳುತ್ತಾರೆ: ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಬೇಡಿಕೊಳ್ಳಲಿ. ಯಾರನ್ನು ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ ಎಂಬುದಾಗಿ ನುಡಿಯುತ್ತಾರೆ. ಪ್ರಿಯರೇ, ಪ್ರಾರ್ಥನೆಯಲ್ಲಿ ನಾವು ದೇವರ ಮಾರ್ಗದರ್ಶನಕ್ಕಾಗಿ ಕೇಳಬಹುದು, ಆದರೆ ದೇವರ ಸ್ವರವನ್ನು ಕೇಳಲು ನಮ್ಮ ಹೃದಯಗಳನ್ನು ನಾವು ತೆರೆದಿಡಬೇಕು. 3ನೇಯದಾಗಿ ಪವಿತ್ರ ಬೈಬಲ್ ಗ್ರಂಥ. ಪ್ರಿಯರೇ, ಬೈಬಲ್ ದೇವರ ವಾಕ್ಯವಾಗಿದೆ ಮತ್ತು ಅದು ನಮಗೆ ನಮ್ಮ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ಬೈಬಲ್ ಶ್ರೀ ಗ್ರಂಥವನ್ನು ಅಧ್ಯಯನ ಮಾಡುವುದರಿಂದ ನಾವು ದೇವರ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು ಮತ್ತು ಅವರ ಇಚ್ಛೆಗೆ ಅನುಗುಣವಾಗಿ ನಮ್ಮ ಜೀವನವನ್ನು ರೂಪಿಸಲು ನಮಗೆ ಸಹಾಯ ಮಾಡುತ್ತದೆ.
ಇನ್ನು 4ನೇದಾಗಿ ವಿಶ್ವಾಸಯುತ ಸಲಹೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ, ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ನಾವು ವಿಶ್ವಾಸಾರ್ಹ ಸಲಹೆಗಾರರೊಂದಿಗೆ ಸಮಾಲೋಚಿಸಬೇಕು. ಇದು ನಮ್ಮ ಆಲೋಚನೆಗಳನ್ನು ಸ್ಪಷ್ಟಪಡಿಸಲು ಮತ್ತು ದೇವರ ಇಚ್ಛೆಯನ್ನು ಗುರುತಿಸಲು ನಮಗೆ ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ನಾವು ದೇವರ ಇಚ್ಛೆಯನ್ನು ಅರಿತು ನಮ್ಮ ಜೀವನದಲ್ಲಿ ಆ ಇಚ್ಛೆಯನ್ನು ನೆರವೇರಿಸಲು ಬೇಕಾದ ವರಪ್ರಸಾದಗಳಿಗಾಗಿ, ಶಕ್ತಿಗಾಗಿ, ಸಾಮರ್ಥ್ಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಥೋಮಸ್ ಅಕ್ವಿನಾಸ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರು ಯಾಜಕ ಮತ್ತು ಧರ್ಮಸಭೆಯ ಪಂಡಿತ. ಇವರ ಕಾಲಾವಧಿ ಕ್ರಿಸ್ತ ಶಕ 1225ರಿಂದ 1274ರವರೆಗೆ. ಪ್ರಿಯರೇ, ಅಕ್ವಿನಾಸ್ ಪಟ್ಟಣದ ನ್ಯಾಡಮ್ ಡೋಲ್ಫಮ್ ಹಾಗೂ ಥಿಯೋಡೋರ ದಂಪತಿಗಳ ಕೊನೆ ಪುತ್ರ ಥೋಮಸ್ ತನ್ನ 5ನೇ ವಯಸ್ಸಿನಲ್ಲಿ ಬೆನೆಡಿಕ್ಟ್ ಮಠಕ್ಕೆ ಸೇರಿ ತನ್ನ ಎಲ್ಲ ವಿದ್ಯಾಭ್ಯಾಸ ಮುಗಿಸಿ 11ನೇ ವಯಸ್ಸಿನಲ್ಲಿ ನೇಪಲ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಮುಕ್ತಾಯ ಮಾಡಿ ತನ್ನ 18ನೇ ವಯಸ್ಸಿನಲ್ಲಿ ಡೊಮಿನಿಕನ್ ಸಭೆಗೆ ಭರ್ತಿಯಾಗಲು ಅಪೇಕ್ಷಿಸಲು ಆತನ ಸಂಬಂಧಿ ಚಕ್ರವರ್ತಿ 2ನೇ ಫೆಡರಿಕ್ ಹಾಗೂ ಕುಟುಂಬದವರು ಅದನ್ನು ವಿರೋಧಿಸಿ ಥೋಮಸ್ನನ್ನು ಸುಮಾರು 2 ವರ್ಷ ತಮ್ಮ ಅರಮನೆಯಲ್ಲಿ ಸೆರೆಮನೆಯಲ್ಲಿಟ್ಟಿದ್ದರು. ಈ ಸಂದರ್ಭದಲ್ಲಿ ಆತನ ತಂಗಿ ಅನುಕಂಪದಿಂದ ಆತನಿಗೆ ಒಂದು ಪವಿತ್ರ ಗ್ರಂಥವನ್ನು ಹಾಗೂ ತತ್ವಶಾಸ್ತ್ರದ ಕೆಲವು ಪುಸ್ತಕವನ್ನು ನೀಡಿ ಸಂತೈಸಿದಳು. ಕೆಲವು ದಿನಗಳ ನಂತರ ಡೊಮಿನಿಕನ್ ಗುರುಗಳು ಅಂತಸ್ತಿನ ಮೇಲಿದ್ದ ಸೆರೆಮನೆಯಿಂದ ಥೋಮಸನನ್ನು ಒಂದು ಬಟ್ಟೆಯಲ್ಲಿರಿಸಿ ತಪ್ಪಿಸಿಕೊಳ್ಳಲು ಸಹಕರಿಸಿದರು. ಅಲ್ಲಿಂದ ಆತ ಕೊಲೋನ್ ಹಾಗೂ ಪ್ಯಾರಿಸ್ ಪಟ್ಟಣಗಳಲ್ಲಿದ್ದ ತನ್ನ ಉನ್ನತ ಶಿಕ್ಷಣ ಮುಗಿಸಿ ಸಂತ ಆಲ್ಬರ್ಟ್ ರವರ ಸಹಕಾರದಿಂದ ಧರ್ಮ ಪಾಂಡಿತ್ಯವನ್ನು ಮುಕ್ತಾಯಗೊಳಿಸಿ ಗುರುದೀಕ್ಷೆಯನ್ನು ಸ್ವೀಕರಿಸಿದರು. ತದನಂತರ ಪ್ಯಾರಿಸ್ ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಶಿಕ್ಷಣ ಪ್ರಾಧ್ಯಾಪಕರಾಗಿ ತನ್ನ ವೃತ್ತಿಯನ್ನು ಮುಂದುವರಿಸಲು ಸಾವಿರಾರು ವಿದ್ಯಾರ್ಥಿಗಳ ಆಕರ್ಷಣೆ ಅಲ್ಲವೇ ಅವರ ಪ್ರೇರಕರಾಗಿ ಅವರಲ್ಲಿ ವಿದ್ಯಾಭ್ಯಾಸದ ಮಹತ್ವವನ್ನು ಹಾಗೂ ಅಗತ್ಯತೆಯನ್ನು ಮೂಡಿಸಿದರು. ಥೋಮಾಸರನ್ನು ಏಂಜಲಿಕ್ ಡಾಕ್ಟರ್ ಎಂದು, ಕಥೋಲಿಕ ಸಭೆಯ ದೈವಶಾಸ್ತ್ರದ ಯುವಕುಮಾರ ಎಂದು ಹೆಸರಾದರು. ಗ್ರೀಕ್ನ ಅರಿಸ್ಟಾಟಲ್ ತತ್ವಶಾಸ್ತ್ರವನ್ನು ಕ್ರೈಸ್ತ ಬೋಧನೆಗೆ ಅನುಗುಣವಾಗಿ ವ್ಯಾಖ್ಯಾನಿಸಿದರು ಹಾಗೂ ಅರ್ಥ ವಿವರಣೆ ನೀಡಿದರು. ತನ್ನ 49ನೇ ವರ್ಷಗಳಲ್ಲಿ ಸುಮಾರು 60 ಪಾಂಡಿತ್ಯಪೂರ್ಣ ಪುಸ್ತಕಗಳನ್ನು ಬರೆದರು. ಅವುಗಳಲ್ಲಿ ಚಾರಿತ್ರಿಕ, ಸುಮ್ಮ ಥಿಯಾಲಜಿಕ, ಕ್ರೈಸ್ತ ಧರ್ಮದ ತಿರುಳನ್ನು ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದೊಂದಿಗೆ ವರ್ಣಿಸಿರುವ ಮಹಾಗ್ರಂಥ, ಕ್ರೈಸ್ತ ಧರ್ಮದ ರಹಸ್ಯಗಳನ್ನು ಪಾಂಡಿತ್ಯದ ಮೂಲಕ ಎಲ್ಲ ವಿಷಯಗಳನ್ನು ಅರ್ಥೈಸಿಕೊಳ್ಳುವಂತೆ ಮಂಡಿಸಿದ ಥೋಮಸ್ ದೈವ, ಸಂಬಂಧ, ಸಂದರ್ಭ, ಜ್ಞಾನಾರ್ಜನೆ ವಿಜ್ಞಾನವನ್ನು ತಿಳಿಸಿದರು. ಧ್ಯಾನ, ಮೌನ, ಪ್ರಾರ್ಥನೆ, ದೈವಾನುಗ್ರಹ ಎಲ್ಲ ಜ್ಞಾನದ ಬುನಾದಿ, ದೈವಕೃಪೆಯು ಎಲ್ಲ ಜ್ಞಾನಗಳ ಉಗಮ ಎಂದು ತಿಳಿಸಿದರು. ಥೋಮಸ್ಗಿದ್ದ ಜ್ಞಾನ ವಿದ್ಯಾ ಬಯಕೆ ಕೆಲವೊಮ್ಮೆ ತಮ್ಮ ಊಟ, ಉಪಚಾರ, ವಿಶ್ರಾಂತಿಯನ್ನು ಮರೆಯುವಷ್ಟಿತ್ತು. ಪವಿತ್ರ ಗ್ರಂಥದ ವ್ಯಾಖ್ಯಾನವನ್ನು ಉಪವಾಸ, ಪ್ರಾರ್ಥನೆ, ಧ್ಯಾನದಲ್ಲಿ ಅರ್ಥೈಸಿಕೊಳ್ಳುತ್ತಿದ್ದರು. ಅವರಿಗಿದ್ದ ಪರಮಪ್ರಸಾದದ ಪ್ರೀತಿ, ವಿಶ್ವಾಸವನ್ನು ಕ್ರಿಸ್ತನ ಶರೀರ ಹಾಗೂ ಎಂಥ ದಿವ್ಯ ಸಂಸ್ಕಾರ, ತಾಂತುಮ್ ಎರ್ಗೋ ಎಂಬ ಕಾವ್ಯಗಳ ಮುಖಾಂತರ ವ್ಯಕ್ತಪಡಿಸಿದ್ದರು. ಪ್ರಿಯರೇ, ಇದು ಜಗದ್ಗುರುಗಳ ಅಪ್ಪಣೆಯಿಂದ ರಚಿಸಲಾಗಿತ್ತು. ಕೊನೆಗೆ ಥೋಮಸ್ ಲೋಯೆನ್ಸ್ ಶೃಂಗಸಭೆಗೆ ತೆರಳುತ್ತಿರುವಾಗ ದೈವಾಧೀನರಾದರು. ವಿಶ್ವಗುರುಗಳಾದ 22ನೇ ಜಾನ್ ರವರು 1323ರ 18ನೇ ಜುಲೈ ತಿಂಗಳಂದು ಇವರನ್ನು ಸಂತರ ಪದವಿಗೇರಿಸಿದರು ಹಾಗೂ 5ನೇ ಭಕ್ತಿನಾಥರು ಥೋಮಸರನ್ನು 11ನೇ ಏಪ್ರಿಲ್ 1567ರಲ್ಲಿ ಧರ್ಮಸಭೆಯ ಪಂಡಿತ ಎಂದು ಘೋಷಿಸಿದರು. ಅಂತೆಯೇ ಥೋಮಸ್ ಕಥೋಲಿಕ ಧರ್ಮ ವಿಶ್ವವಿದ್ಯಾನಿಲಯಗಳ ಪಾಲಕ ಎಂದು ಹೆಸರು ಗಳಿಸಿದರು. ಸಂತ ಥೋಮಸ್ ಅಕ್ವಿನಾಸ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.